ದೋಸ್ತ ಆರಾಮದಿಲ್ಲ? ದೋಸ್ತ ಆರಾಮ, ಫುಲ್ ಆರಾಮ. ನೀ ಆರಾಮಲ್ಲ? ನಾನು ಆರಾಮದೀನಿ. ನಾವೊಂದು ಅಂಗಡಿ ಮಾಡ್ಬೇಕಲ್ಲ ಹತ್ತೀನಿ ಪತ್ರ ಒಳಗ. ಸೊ ಚಲೋ ಕ್ವಾಲಿಟಿ ಅಂದ್ರೆ ಒಂದ್ 4 ತೊಲ್ ಕೇಳಿನ ನಾನು. ಸೊ ಪತ್ರದ ಕ್ವಾಲಿಟಿನೂ ಚಲೋ ಇರ್ಬೇಕು, ಟ್ಯೂಬ್ ಬರ್ತಾವಲ್ಲ ಟ್ಯೂಬಿನೂ ಚಲೋ ಇರ್ಬೇಕು. ಒಂದೊಂದ್ ಕಡೆ ಪತ್ರ ಚಲೋ ಬಂದ್ರೆ ಟ್ಯೂಬ್ ಸರಿ ಇರಲ್ಲ, ಟ್ಯೂಬ್ ಚಲೋ ಬಂದ್ರೆ ಪತ್ರ ಸರಿ ಇರಲ್ಲ, ರೇಟು ಹೆಚ್ಚು ಕಮ್ಮಿ ಆಗ್ತಿರ್ತದೆ. ಒಂದ್ ಚಲೋ ಅಂಗಡಿ ನಮ್ಮೂರ ಹಿರೇರೋಗಿ ಒಳಗ ಎಲ್ಲೈತಿ ನಿಂಗೆ ಗೊತ್ತದನ? ಇಲ್ಲೇ ತಳ್ಳಿಗಿರೋ ಐತೆ, ನಮ್ಮ ಗೊತ್ತು ಪರಿಚಯ ಇದ್ದವ್ರೆ ಹಾರ. ಸೊ ಅವ್ರ ವರ್ಕ್ ಎಲ್ಲ ಚಲೋ ಐತಿ. ವರ್ಕ್ ಫುಲ್ ಹೆವಿ ವರ್ಕ್ ಹಾಕ್ತಾರೆ, ಎಲ್ಲ ಚಲೋ ಕ್ವಾಲಿಟಿ ಹಾಕ್ತಾರೆ. ಇಲ್ಲೇ ತಳ್ಳಿಗೆ ರೋಡ್ ಐತಿ, ತೋರಿಸ್ತೀನಿ ನಡಿ. ಇದು ಎಕ್ಸಾಕ್ಟ್ ಲೊಕೇಶನ್ ಯಾವ ರೋಡಿಗೆ ಐತಿ, ಎಲ್ಲೆಲ್ಲಿ ಐತಿ? ತಳ್ಳಿಗೆ ರೋಡ್ ಐತಿ ಇಲ್ಲಿ. ದೋಸ್ತ ಇದು ಬೇನು ಕಾಂಪ್ಲೆಕ್ಸ್ ಅಂತ ಇದ್ರೊಳಗೆ ಐತಿ. ಅಲ್ಲೇ ಚೌಡೇಶ್ವರಿ, ಶ್ರೀ ಚೌಡೇಶ್ವರಿ ಅಂತ ಹೆಸರು ಐತಿ. ಅದೇನಾ ಶ್ರೀ ಚೌಡೇಶ್ವರಿ ವೆಲ್ಡಿಂಗ್ ವರ್ಕ್ಶಾಪ್. ಬರಿ ಹೋಗುನು ಬರ್ರಿ ನಡಿ. ದೋಸ್ತ ಇದೇ ನೋಡ ಮಿಸ್ತ್ರಿ ಅಂಗಡಿ ಇದೇನಾ? ಇದೆ ಶ್ರೀ ಚೌಡೇಶ್ವರಿ ವೆಲ್ಡಿಂಗ್ ವರ್ಕ್ಶಾಪ್, ತಳ್ಳಿಗೆ ರೋಡ್ಗೆ ಐತಿ ಇದು. ಬಾ ಮೇಸ್ತ್ರಿಗೂ ಬೆಟ್ಟ ಆಗಿ ಎಲ್ಲ ಇನ್ಫಾರ್ಮೇಶನ್ ತಗೊಳ್ಳೋಣ. ನಮಸ್ಕಾರ ರೀ ಮೇಸ್ತ್ರಿ, ಏನ್ ನಡೆದ್ರಿ ವರ್ಕ? ನಮಸ್ಕಾರ. ನಮಸ್ಕಾರ. ಇವ್ರೆ ನಮ್ಮ ಮೇಸ್ತ್ರಿ ಗೊತ್ತು, ಪರಿಚಯ ಇರೋದು. ಏನ್ ರೆಡಿ ಮಾಡೋದೈತ್ರಿ? ಏನ್ ರೆಡಿ? ನಮ್ಗೊಂದು ಅಂಗಡಿ ಮಾಡೋದೈತ್ರಿ ಪತ್ರ ಒಳಗ. ಸೊ ಅದು ಮೊದ್ಲ ಈಗ ಬೇರೆ ಎಲ್ಲ ತರ ಬೇರೆ ಕಡೆ ಎಲ್ಲ ಕೇಳ್ಕೊಂಡಿನಿ ನಾನು. ಸೊ ಭಾಳ ನಿಮ್ಮ ಬಗ್ಗೆ ಭಾಳ ಕೇಳ್ಪಟ್ಟಿನಿ. ಹೌದೌದು. ಆ ಥರ ನನಗೆ ಬೆಸ್ಟ್ ಫಿನಿಶಿಂಗ್ ಆಗಬೇಕು, ಒಳ್ಳೆ ಕ್ವಾಲಿಟಿ, ಆಮೇಲೆ ಕ್ವಾಂಟಿಟಿ ಅಮೌಂಟ್ ಇದ್ರೊಳಗು ನಂಗೆ ಇದು ಆಗ್ಬೇಕ್ರಿ. ಅದ್ರೊಳಗು ನಮ್ಮಲ್ಲಿ ರೀಸನೇಬಲ್ ರೀ, ಆಮೇಲೆ ಕ್ವಾಲಿಟಿ ಅನ್ರಿ, ಆಮೇಲೆ ರೇಟ್ ಅನ್ರಿ, ಆಮೇಲೆ A to Z ನಾವು ರೀಸನೇಬಲ್ ಮಾಡಿಕೊಡ್ತೇವೆ. ನಿಮ್ಗೆ ಯಾವ್ದು ಸೈಜ್ ಹೇಳ್ಬೋದು ರೀ, ನೀವು ಸೈಜ್ ಹೇಳ್ಬೇಕು, ನಾವು ಮಾಡಿಕೊಡ್ತೇವೆ. ನಿಮ್ಗೆ ಏನು ಮಾಡೋದು? ಸರಿ ರೀ. ಈಗ ನನ್ನ ಅಂಗಡಿದು ನಾನು ಇದರಾದ್ಮೇಲೆ ಮಾತಾಡ್ತೀನಿ ರೀ. ಈಗ ನಿಮ್ಮ ಅಂಗಡಿ ಒಳಗೆ ಯಾವ್ಯಾವ ಥರ ಏನೇನು ಮಾಡ್ತೀರಿ? ನಮ್ಮ ಅಂಗಡಿ ಒಳಗೆ ನೋಡ್ರಿ, ನಮ್ದು ವರ್ಕ್ಶಾಪ್ ಐತ್ರಿ. ಇದ್ರೊಳಗೆ ಮನಿ ಕೆಲಸ ಮೇನ್ ಅಂದ್ರೆ ಕಿಟಕಿ ಗ್ರಿಲ್ ವರ್ಕ್ ಮಾಡ್ತೇವ್ರಿ. ಅದು ಬಿಟ್ರೆ ನೆಕ್ಸ್ಟ್ ನೀವು ಅಂದ್ರಲ್ಲ ಅಂಗಡಿ, ನಿಮ್ಗೆ ಅಂಗಡಿ ಮಾಡ್ಕೊಡ್ತೇವೆ. ಆಮೇಲೆ ಮನಿ ರೀ, ಸೈಜ್ ಈ ಪತ್ರ ಶೆಡ್ನಾಗೆ ಒಬ್ಬರು ಮನಿ ಬೇಡ್ತಿರ್ತಾರ, ಅದ್ರೊಳಗೆ ಮನಿ ಮಾಡಿಕೊಡ್ತೇವೆ ನಾವು. ಅದು ಗೇಜ್ ಅದೆಲ್ಲ ಚಲೋ. ಆಮೇಲೆ ನೀವು ಒಂದು 2-3 ಕಲರ್ ಪತ್ರ ಇದು ಬರ್ತಾವ್ರಿ ನಾ ಕಲರ್. ನೀವು ಯಾವ್ದು ಹೇಳ್ತೀರಿ ಎಲ್ಲ ಕ್ವಾಲಿಟಿ. ಈಗ ಮನಿ ಅಂತ ಹೇಳ್ರಿ, ಈಗ ಮನಿ ಒಳಗ ಸಜ್ಜಾ ಗಿಜ್ಜಾ ಎಲ್ಲ ಬೇಕಾಗ್ತಾವ್ರಿ ಎಲ್ಲ ಇಟ್ಕೊಳಕ. ಸೊ ಆ ಥರ ಆ ಪತ್ರದೊಳಗೆ ಸಜ್ಜಾ ಮಾಡಕ್ಕೆ ಪಾಸಿಬಲ್ ಐತ್ರಿ ಏನ್ರಿ? ಐತಲ್ ಸರ್, ಐತ್ರಿ. A to Z ಐತೆ, ಸಜ್ಜಾ ಮಾಡ್ಬೋದ್ರಿ. ಆಮೇಲೆ ನಿಮ್ಗೆ ಕಿಚನ್ ಕಟ್ಟಿನೂ ಅಂದ್ರೆ ನೀವು ಕಿಚನ್ದು ನಾವು ಇದು ರೆಡಿ ಮಾಡಿಕೊಡ್ತೇವೆ ಪೈಪಿಲೆ. ಅದ್ರೊಳಗೆ ನೀವು ಮ್ಯಾಗ ಏನು ಹಾಕೋಬಹುದು, ಮ್ಯಾಗ ಸಜ್ಜಾ ಮ್ಯಾಗ ಪ್ಲೌಡ್ ಹಾಕೋಬೇಕು, ಆಮೇಲೆ ಕಿಚನ್ ಮ್ಯಾಗ ಪರಿಸಿಕಲ್ ಹಾಕೋಬೋದ್ರಿ. ಈ ನೀವು ಮಾಡಿಕೊಡುವಂತ ಯಾವುದೇ ವರ್ಕಿ ಏನಾದ್ರು ವ್ಯಾರಂಟಿ ಗ್ಯಾರಂಟಿ ಏನಾದ್ರು ಸಿಗ್ತನ್ರಿ? ಹೌದು ಸರ್, ಇದೆ ಅಲ್ಲ ಸರ್. ವಾರಂಟಿ ಗ್ಯಾರಂಟಿ ಅಂದ್ರೆ ಈ ಕಲರ್ ಪತ್ರ ಹಾಕಿ ಕೊಡ್ತೇವೆ ಸರ್. ಅದ್ರೊಳಗೆ ಆರೆಂಜ್, ವೈಟ್, ಆಮೇಲೆ ಬ್ಲೂ ಕಲರ್, ಹಿಂಗೆ 4-5 ಕಲರ್ ಬರ್ತವೆ ಸರ್. ಅದು 7 ವರ್ಷ ವಾರಂಟಿ ಕೊಡ್ತೇವೆ ಸರ್ ನಾವು ಕಲರ್ದು. ಆಮೇಲೆ ಗೇಜ್ 50 ಗೇಜ್, ಫುಲ್ 50 ಗೇಜ್ ನೀವು ಗೇಜ್ ಹಚ್ಚಿ ತಗೋಬಹುದು ಸರ್ ನಮ್ಮ ಕಡೆ. ನಿಮ್ಮಲ್ಲಿ ಏನ್ ಸ್ಪೆಷಾಲಿಟಿ ಐತ್ರಿ? ಎಲ್ಲರೂ 50 ಗೇಜ್ ಅಂತ ಹೇಳ್ತಾರೆ. ನಿಮ್ಮಲ್ಲಿ ಅಂದ್ರೆ ನಿಮ್ಮಲ್ಲಿ ಯಾಕೆ ಬರ್ಬೇಕಂತ ಹೇಳ್ತೀರಿ? ಸರಿ ಸರ್, ಕರೆಕ್ಟ್ ನೀವು ಕೇಳಿದ್ದು. ನಮ್ಮಲ್ಲಿ ಏನಪ್ಪಾ ಅಂದ್ರೆ ನಾವು ಗೇಜ್ ಹಚ್ಚಿ ತೋರಿಸ್ತೇವೆ ನಿಮಗೆ. ಗೇಜ್ ಆಮೇಲೆ ಅದ್ರೊಳಗೆ ಹೆಂಗಿರ್ತರಿ, ಒಂದು ಪತ್ರ 50 ಗೇಜ್ ಸಿಕ್ಕ ಇರ್ತದ. ಅದು ಹಂಗೆ ನಂಬೋದಿಲ್ಲ. ಎಲ್ಲರೂ ಏನ್ ಮಾಡ್ತಾರೆ, 40 ಗೇಜಿಂದ 45 ಗೇಜಿಂದ ಹೇಳಿ 50 ಗೇಜ್ ಸಿಕ್ಕ ತೋರಿಸ್ತಾರೆ. ನಾವು ಅದು ಗೇಜ್ ಹಚ್ಚಿ ನಿಮಗೆ ತೋರಿಸಿ ಬೇಕಾದ್ರೆ ಕ್ವಾಂಟಿಟಿ ಚೆಕ್ ಮಾಡ್ಕೊಂಡು ನೀವು ನಂಬಲ್ಲಿ ಮಾಡ್ಕೋಬಹುದು ಸರ್. ಆ ಥರ ನೀವು ಇದು ಹೇಳ್ತೀರಿ. ಆಮೇಲೆ ಟ್ಯೂಬ್ ಒಳಗೆ ಅದ್ರೊಳಗೆ ವೇಟ್ ಹೆಚ್ಚು ಕಮ್ಮಿ ಏನೋ ಬರ್ತಾವ ಅಂತ ಹೇಳ್ತಾರೆ. ಆ ಥರ ಅದ್ರೊಳಗೆ ಏನಾರು ಮಾಹಿತಿ ಐತೇನ್ರಿ? ಅದಾವಲ್ಲ ಸರ್, ಈಗ 12-13 ಕಿಲೋದ್ ಹೇಳ್ತಾರೆ ಸರ್. ಪ್ರೈಸ್ನು ಹಿಂಗೆ ಹೆಚ್ಚು ಕಡಿಮೆ ಮಾಡ್ತಾರೆ. ನಮ್ದು ಮಿನಿಮಮ್ ಅಂದ್ರೆ 17ರಿಂದ 18 ಕಿಲೋ ಅಬವ್ ಹಿಂಗೆ ಇರ್ತಾವ ಸರ್. ದಾಟಿ ಹೇಳಿಕೆ ಏನ್ ಮಾಡ್ತಾರೆ, ನಿಮಗೆ ಸ್ವಲ್ಪ ರೇಟ್ ಕಡಿಮೆ ಹಿಡಿತಾರೆ. ಅದ್ರೊಳಗೆ ಏನ್ರ ಕ್ವಾಲಿಟಿ ಕಡಿಮೆ ಹಾಕ್ಬಿಡ್ತಾರೆ. ಅಂದ್ರೆ 12-13 ಕಿಲೋ 14 ಕಿಲೋದು ಹಾಕ್ತಾರೆ. ಅದು ಹಾಕೋದ್ರಿಂದ ಏನಾಗ್ತದಪ್ಪ ಅಂದ್ರೆ, ಈಗ ಸ್ಕ್ರೂ ಹೊಡಿತೀರಿ ನೀವು, ಆ ಸ್ಕ್ರೂ ಹೊಡಿದ್ರಿಂದ ಥ್ರೆಡ್ ಕುಂಡ್ರಂಗಿಲ್ರಿ. 1-2-3 ಥ್ರೆಡ್ ಆಗಬೇಕು, ಅದು ಆಗ್ತಿರಲ್ಲ. ಹಿಂಗಾಗಿ ಅದ್ರ ಸಲುವಾಗಿ ಸ್ವಲ್ಪ ನಿಮ್ಗೆ ಇದು ಆಗ್ಬೋದು ಸರ್. ಸರಿ. ಈ ಸದ್ದ ನೀವು ಹೇಳಿದ್ರಿ ಪತ್ರ ಅದ್ರೊಳಗೆ ಮನಿನೂ ಕಟ್ಬೋದು ಅನ್ಕೇನೆ. ಸೊ ಮನಿ ಒಳಗೆ ಬಾಗ್ಲನು ಮತ್ತು ಪೂರಾ A to Z ಮನಿ ಹೆಂಗಿರ್ತದೆ, ಬಟ್ ಅಲ್ಲಿ ಸಿಮೆಂಟ್ ಅಂದಿರ್ತದೆ, ಇಲ್ಲಿ ಪತ್ರ ಇರ್ತದೆ ಅಷ್ಟೇ. ಅದ್ರೊಳಗೆ ನೋಡಿ ಸರ್, ನಾವು ಬಾಗಲ್ದು ಪಡಕಿಂದು ಬಿಟ್ಟು ಅಲ್ಯೂಮಿನಿಯಂ ಕಿಟಕಿ ಬಿಟ್ಟು A to Z ಈಗ ಮನಿ ಕಿಟಕಿ ಕುಂಡಿಸ್ತೀವಿ ಸ್ಥಳ ಹೆಚ್ಚಿ, ಅದೇ ಟೈಪ್ ಫ್ರೇಮ್ ತಿರುಗಿ ಅದಕ್ಕೆ ಸ್ಥಳ ಹೆಚ್ಚಿ ಕಿಟಕಿ ಕುಂಡಿಸ್ಕೊಡ್ತೀವಿ ನಾವು. ಆಮೇಲೆ ನೀವು ಪ್ಲೌಡ್ ಬಾಗ್ಲ ತಂದು ನಮ್ಗೆ ಅದಕ್ಕೆ ಇದು ಮಾಡಿಕೊಟ್ಟು ಅವು ಕುಂಡಿಸ್ಕೊಡ್ತೀವಿ ನಿಮಗೆ. ಆದ್ರೆ ಕಬ್ಬಣದ A to Z ಏನದ ಎಲ್ಲ ನಮ್ಮ ಕಡೆ ವರ್ಕ್ ಅದು. ಆಮೇಲೆ ನೀವು ಏನೋ ಅದಕ್ಕೆ ಬಾಗಲನ್ರಿ, ಆಮೇಲೆ ಅಲ್ಯೂಮಿನಿಯಂ ಕಿಟಕಿ ಅದು ನೀವು ಹಚ್ಕೋಬೇಕು ಸರ್. ಅದು ಕೆಳಗೆ ಪರಿಶನ್ರಿ ಅವೆಲ್ಲ ನೀವು ಹಾಕೋಬೇಕು. ಇದಾಯ್ತು ರೀ ಸರ್. ರೈತರಿಗೆ ಏನಾದ್ರು ಈಗ ದ್ರಾಕ್ಷಿದ್ದು ಅದು ರ್ಯಾಕ್ ಮಾಡೋದು ಇರ್ತದೆ, ಆಮೇಲೆ ಸೀಸನ್ ಬಂದಾಗ ಆ ಥರನೂ ಮಾಡ್ಕೊಡ್ತೀರನ್ರಿ ಸರ್? ಎಲ್ಲ ಥರನೂ ಮಾಡ್ತೇವೆ ನಾವು. ದ್ರಾಕ್ಷಿ ಅಂಗಲ್ ಮಾಡ್ತೇವೆ, ಆಮೇಲೆ ರ್ಯಾಕ್ಗಳು ಮಾಡ್ತೇವೆ, ಮುನುಕಿನ ರ್ಯಾಕ್ ನೋಡ್ರಲ್ಲ ಅದು ಮಾಡ್ತೇವೆ ಸರ್. ಆಮೇಲೆ ಇನ್ನೂ ಒಂದು ರೈತರ ಸಲುವಾಗಿ, ಕುರುಗಳ ಸಲುವಾಗಿ ಅಂದ್ರೆ ಹೈಟೆಕ್ ಸೆಟ್ ಮಾಡ್ಕೊಡ್ತೇವೆ ಸರ್. ತೆಳಗೂ ಮಾಡ್ತೇವೆ, ಆಮೇಲೆ ಹೈಟೆಕ್ನು ಮಾಡ್ಕೊಡ್ತೇವೆ. ಹೈಟೆಕ್ ಅಂದ್ರೆ ತಳಗ ಕೋಳಿ, ಮ್ಯಾಗ ಕುರಿ ಆ ಥರ ಅನ್ರಿ? ಆ ಥರ ಸರ್. ಕೆಳಗೆ
ಒಳಗಡೆ ಕೋಳಿಗಳು ಆಮೇಲೆ ಮ್ಯಾಗ ಮರುಗಳು ಕುರುಗಳು ನೀವು ಯಾವ ಬೇಕಾದ ಹಾಕ್ಬೋದು. ಆದ್ರೆ ಏನಾದ್ರು ಲಿಮಿಟ್ಸ್ ಐತನ್ರಿ? ಈ ತರ ಇಷ್ಟೇ ಸೈಜ್ ಇದ್ರೆ ಮಾಡ್ಕೊಡ್ತೀವಿ ಅಂತ ಎಷ್ಟಾದ್ರೂ ಲಿಮಿಟ್ ಇದಾದ್ರೂ ನಡೀತೈತೆ? ಏನಿಲ್ಲ ಸರ್, ನೀವು ಎಷ್ಟು 100 200 ಕೊಟ್ಟರು ನಾವು ರೆಡಿ ಮಾಡ್ಕೊಡ್ತೀವಿ. ಅದೇನು ಇದು ಇಲ್ರಿ ಸರ್, ನೀವು ಎಂತ ದೊಡ್ಡ ಕೆಲಸ ಕೊಟ್ಟರು ಮಾಡ್ಕೊಡ್ತೀವಿ. ಈ ಸಡನ್ ಆಗಿ ನಂಗೊಂದು 4-5 ದಿನದಾಗೆ ಬೇಕು, ಈಗ ಒಬ್ಬೊಬ್ರು ಬರ್ತಾರೆ ಈ ಸದ್ದ ನನ್ಗೆ 4-5 ದಿನದಾಗ ಬೇಕು, ಇಷ್ಟರೊಳಗೆ ಒಂದು ಓಪನಿಂಗ್ ಮಾಡೋದದ, ಚಲೋ ದಿನಗಳದ ಅಂತ, ಆ ಥರ ಏನಾದರೂ ನೀವು ಇದು ಮಾಡ್ಕೊಡ್ತೀರಿ? ಮಾಡ್ಕೊಡ್ತೇವೆ ಸರ್. ಹಂಗೆ ಏನು ಸ್ವಲ್ಪ ಅರ್ಜೆಂಟ್ ಬತ್ತಂದ್ರೆ ಈಗ ಮಾಡ್ಕೊಡಬೇಕ್ರಿ. ಊರಾಗ ಕಸ್ಟಮರ್ ಅಂದ್ರೆ ಕೇಳ್ತಿರ್ತಾರೆ, ನಮಗೆ ಪಂಚ್ ಕದ್ರಿ ಈಗ ರೇವತಿ ಅದ್ರಿ, ಇವತ್ತು ಒಂದು ಸ್ವಲ್ಪ ನಿಂದ್ರಿಸಬೇಕು, ಇವತ್ತು ನಿಂದ್ರಿಸಿದ್ರೆ ಮತ್ತೆ 4 ದಿನ ಬಿಟ್ಟು ಕೊಡ್ರಿ, ಹಂಗೆ ಮಾಡ್ಕೊಡ್ತೇವೆ ನಾವು. ಆಮೇಲೆ ಅಮೌಂಟ್ ಇದೆಲ್ಲ ಏನು ಫಿಕ್ಸ್ ಪ್ರೈಸ್ ಏನು ನೆಗೋಷಿಯಬಲ್ ಆಗುತ್ತೆ ರೀ? ಯಾವ ಥರದ್ರಿ? ಈ ಸದ ನಾ ನಿಮ್ಮ ಅಂಗಡಿಗೆ ಬರ್ಬೇಕಂದ್ರೆ ಈಗ ಬೇರೆ ಅಂಗಡಿಗೂ ನನಗೆ ಚಲೋ ಇದು ಅಮೌಂಟ್ ಕಮ್ಮಿ ಇರ್ತದೆ ರೀ, ನಾ ಅಲ್ಲಿ ಹೋಗ್ತೀನಿ ರೀ ಅಮೌಂಟಿಗೆ. ನಾ ಅಮೌಂಟ್ ನೋಡಂತಿರೋ ಏನೋ ಪ್ರಾಡಕ್ಟಿಗೆ ನೋಡಂತೀರೋ? ಹೌದು ಸರ್, ಈಗಂತರೂ ಈಗ ಇದ್ರೊಳಗೆ ಕಾಂಪಿಟೇಷನ್ ಭಾಳ ಅದಾವ್ರಿ. ಅದ್ರೊಳಗೆ ನೋಡಿದ್ರೆ ಇಲ್ಲಿ ನಾವು ಕೂತು ಮಾತಾಡೋದ್ರೊಳಗೆ ನೆಗೋಷಿಯಲ್ ಆಗ್ಬೋದು ರೀ, ಹೆಚ್ಚು ಆಗ್ಬೋದು ಕಡಿಮೆನೂ ಆಗ್ಬೋದು. ನೀವು ಬಂದು ನಮ್ಮ ಜೊತೆ ಮಾತಾಡೋದ್ರೊಳಗೆ ನಾವು ನಿಮ್ಗೆ ಇದು ಮಾಡ್ಕೊಡ್ತೀವಿ. ಈಗ ಹೇಳ್ತೀರಿ ಈ ಸದ್ದ ವರ್ಕ್ ನೋಡಂತೀರಿ ನೀವು, ಈ ಇಂಡೈರೆಕ್ಟ್ ನಿಮಗೆ ವರ್ಕ್ ಫಿನಿಶಿಂಗ್ ಎಲ್ಲ ವರ್ಕ್ ನೀವು ನೋಡಂತೀರಿ? ಹೌದು ಸರ್, ನೀವು ಬಂದು ನಾವು ಒಂದು 4-5 ಸೈಟ್ ಮಾಡಿ ತೋರಿಸ್ತೇವೆ ನಿಮಗೆ. ಒಯ್ದು ಈ ಟೈಪ್ ಮಾಡಿವಿ ಸರ್, ಇದ್ರಾಗೆ ಮತ್ತೆ ನಿಮ್ಗೆ ಏನು ಚೇಂಜಸ್ ಬೇಕು, ಇದ್ರಾಗ ಏನೋ ಪಿಂಚಿಂಗ್ ಬೇಕಂದ್ರೆ ಹಂಗೆ ಪಿಂಚಿಂಗ್ ಮಾಡ್ತೇವೆ. ಅದ್ರದ್ದು ಏನದ ಚಾರ್ಜಸ್ ಅದು ಇದು ಇರ್ತದೆ ಸರ್. ಈಗ ಆಲ್ರೆಡಿ ಮಾಡಿರುವಂಥ ಶೆಡ್ ಆಮೇಲೆ ಮನಿಗಳು ಏನಾದರೂ ಎಕ್ಸಾಂಪಲ್ ನಮ್ಮ ವ್ಯೂವರ್ಸಿಗೆ ತೋರ್ಸಾಕ ಅದಾವನ್ರಿ ನಿಮ್ಮ ಹತ್ರ? ಅದಾವಲ್ ಸರ್, ಅದಾವ ಅಂಗಡಿಗಳು ಅದಾವ. ಆಮೇಲೆ ಶೆಡ್ ಕುರಿ ಶೆಡ್ ಮಾಡಿವಿ ಸರ್. ಆ ಕುರಿ ಶೆಡ್ ಒಳಗೆ ಹೈಟೆಕ್ ಶೆಡ್ ಒಳಗೆ ಸೈಡ್ಗೆ ಹೊಟ್ಟೆ ಹಾಕೋದು, ಆಮೇಲೆ ಏನು ನೀವು ಎಲ್ಲ ಇನ್ಕೊಂಡು ಬರ್ತದೆ ಸರ್, ಅದು ನಾವು ತೋರಿಸ್ತೇವೆ ನಿಮಗೆ. ಇದು ನಿಮಗೆ ಹೇಳಿ ಇದು ಮಾಡಿಕೊಡೋಣ. ಸರಿ ಸರ್, ಇಲ್ಲಿ ಅಂಗಡಿ ಇಟ್ಟು ಎಷ್ಟು ವರ್ಷ ಆಯ್ತು ಸರ್ ಹಿರೇರುಗಿ ಒಳಗೆ? ನಾವು ಇಲ್ಲಿ ಅಂಗಡಿ ಇಟ್ಟು ಇದು 8ನೇ ವರ್ಷ ಚಾಲು ಆಯ್ತು ನೋಡಿ ಸರ್. 8ನೇ ವರ್ಷ ಸ್ಟಾರ್ಟ್ ಸರ್. 8ನೇ ವರ್ಷ ಸ್ಟಾರ್ಟ್ ಆಯ್ತು ಸರ್. ಆಮೇಲೆ ನಮ್ಮ ಅಂಗಡಿ ಒಳಗೆ ಫೇಮಸ್ ಏನಪ್ಪಾ ಅಂದ್ರೆ ಕುರಿಗಳು ದವಣಿಗಳು ಸರ್. ದವಣಿಗಳದಿಂದ ನಮ್ದು ಇಷ್ಟೆಲ್ಲ ದವಣಿನೂ ಮಾಡ್ತೀವಿ. ದವಣಿ ಮಾಡ್ತೇವೆ ಸರ್. ದವಣಿದಿಂದ ಇಷ್ಟೆಲ್ಲ ಅದನ್ನು ತೋರಿಸ್ತೀನಿ ನಿಮಗೆ. ದವಣಿ 2 ನಮೂನೆ ಬರ್ತಾವ ಸರ್ ಅದ್ರೊಳಗೆ. ಹಾ ಸರ್, ದವಣಿ. ಆಮೇಲೆ ಅದಕ್ಕೂ ನೀರು ಫುಡ್ ಎರಡು ಒಂದೇ ತೊಲೆ ಇಡಂಗ್ ಮಾಡ್ತಾರೋ ಅಥವಾ ಫುಡ್ ಇಂದ ಏನು ಸಪ್ರೇಟ್ ಇರ್ತೈತ್ರೋ ಅದಕ್ಕೆ? ಇಲ್ಲ ಸರ್, ಇದು ದವಣಿ ಖುಲ್ಲಾ ಬರ್ತಾವ್ರಿ. ಶೆಡ್ನಾಗ ಕೆಳಗಿನ ಶೆಡ್ನಾಗ ಇಡ್ಬೋದು. ಆಮೇಲೆ ನಾವು ಮ್ಯಾಗ ಹೈಟೆಕ್ ಶೆಡ್ ಒಳಗ ನೀವು ಆಟೋಮೆಟಿಕ್ ನೀರ್ ಬುಟ್ಟಿ ಕೊಡೋದು, ನೀರ್ ಆಟೋಮೆಟಿಕ್ ಬರ್ತದೆ ಸರ್. ಅದು ಫುಡ್ ಇಂದ ಏನದ ಮುಂದೆ ಅದ್ರದ್ದು ಅದು ಸೆಪರೇಟ್ ಅದರಾದಂಥದ್ದು ದವಣಿ ಮಾಡಿಕೊಡ್ತೇವೆ ನಿಮ್ಗೆ, ಅದ್ರ ಸೆಪರೇಟ್ ಬರ್ತದೆ ಸರ್. ಈಗ ಹೇಳಿದ್ರೆ ನೀವು ಕುರಿ ಶೆಡ್ ಮಾಡ್ತೀವಿ, ಎಲ್ಲಾದ್ರೂ ಒಂದು ಕುರಿ ಶೆಡ್ ಮಾಡಿರನು ಈ ತರ ನಮಗೆ ತೋರ್ಸಾಕ ಯಾರಿಗಾದ್ರು? ಅದಾವಲ್ ಸರ್, ಅದಾವ ತೋರಿಸ್ತೀನಿ ನೋಡ್ರಿ. ನೀವು ಮಾಡಿರೋ ನೋಡ್ರಿ ಸರ್, ಹೋಗ್ಬೋದು ಇದು ಮಾಡೋಣ. ಓಕೆ ಸರ್, ಕಟ್ ಮಾಡೋಣ. ಈ ಸದ್ದ ಇಲ್ಲಿ ಟ್ಯೂಬ್ಗಳು ಎಲ್ಲ ಅದಾವ್ರಿ ಸದ್ದ. ಏನು ಟ್ಯೂಬ್ ಏನ ನಿಮ್ದೇ ಏನಾದ್ರು ಮ್ಯಾನುಫ್ಯಾಕ್ಚರಿಂಗ್ ಆಯ್ತು ಏನು ಎಲ್ಲಿದ್ರೆ ತರಿಸ್ತಿರೋ ಯಾವ ತರ ಮಾಡ್ತೀರಿ ಸರ್? ನಾವು ತರಿಸಿ ಕೊಡ್ತೇವ್ರಿ ಸರ್. ಮ್ಯಾನುಫ್ಯಾಕ್ಚರ್ ಏನಿಲ್ಲ, ಹಂಗ ಮುಂದೆ ಬತ್ತಂದ್ರೆ ಮಾಡ್ತೇವೆ ಸರ್. ಈ ಸದ್ಯಕ್ಕಂತೂ ತರಿಸಿ ಮಾಡಿ ಕೊಡ್ತೇವೆ. ಅಂದ್ರೆ ಈಗ ಶೆಟ್ರ್ ಗಿಟ್ರ್ ಎಲ್ಲ ಅದಾವ? ಶೆಟ್ರ್ನು ಎಲ್ಲ? ಹಾ, ಶೆಟ್ರದೆಲ್ಲ ನಾವು ರೆಡಿ ಮಾಡಿ ಕೊಡ್ತೇವೆ ಸರ್. ಕಚ್ಚಾ ಮಾಲ್ ತರ್ತೀವ್ರಿ, ಅದಕ್ಕೇನದ ಇಲ್ಲೆಲ್ಲ ರೆಡಿ ಮಾಡಿ ನಾವು ಫಿಟ್ಟಿಂಗ್ ಮಾಡಿ ಕೊಡ್ತೇವೆ ನಿಮಗೆ. ಈ ಸದ್ ನಿಮ್ಗೆ ನಾವು ಕಾಂಟ್ಯಾಕ್ಟ್ ಮಾಡಬೇಕು. ಈಗ ಬೇರೆ ಊರಿಂದ ಇರ್ತಾರೆ, ಬೇರೆ ಬೇರೆ ಇಲ್ಲಿ ಹಳ್ಳಿಗಳು ಸುತ್ತಮುತ್ತ ಹಳ್ಳಿಗಳು ಇರ್ತಾರೆ, ನಿಮ್ಗೆ ಕಾಂಟ್ಯಾಕ್ಟ್ ನಂಬರ್ ಸಿಗಂಗಿಲ್ಲ ನಮಗೆ. ರೂಗಿಗೆ ಬಂದು ಕೇಳಿದ್ರೆ ಒಬ್ಬರು ಹೇಳಂಗಿಲ್ಲ, ಅವ್ರು ಗೊತ್ತಿಲ್ಲ ಅಂತ ಹೇಳ್ತಾರೆ. ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಫೋನ್ ನಂಬರ್ ಹೇಳ್ತೀರಿ? ಹೇಳ್ತೀನಿ ಸರ್. ನಂದು ಕಾಂಟ್ಯಾಕ್ಟ್ ನಂಬರ್ ಸರ್, ಇದು ಸದ್ ಇಂಡಿ ತಾಲೂಕದ ಹಿರೇರೋಗಿ ಸರ್. ನಮ್ದು ಹಿರೇರೋಗಿ ಒಳಗೆ ನಮ್ದು ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ ನೋಡಿ ಸರ್. 9591 ಸರ್ 275252. ಶ್ರೀಕಾಂತ್ ಕುಂಬಾರ್ ಅಂತ ಹೇಳಿ ಸರ್. ಅಲ್ಲಿ ಅಂಗಡಿ ಹೆಸರೇನೆ ಶ್ರೀ ಚೌಡೇಶ್ವರಿ ವೆಲ್ಡಿಂಗ್ ವರ್ಕ್ಶಾಪ್ ಐತದ ಸರ್. ರೂಗಿ ಒಳಗೆ ನೀವು ಎಲ್ಲೇ ಬಂದು ಕೇಳಿದ್ರು ಹೇಳ್ತಾರೆ ಸರ್. ಹೇಳಿಲ್ಲ ಅಂದ್ರೂ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದೀನಿ ಸರ್. ಅದಕ್ಕೆ ಇದೇ ಥರ ಭಾಳ ತುಂಬ ಪತ್ರ ಶೆಡ್ಡಿಂದೆಲ್ಲ ಭಾಳ ಕೇಳೀನಿ. ಯಾವುದೇ ಥರದ್ದು ಕೆಲಸಗಳಿದ್ರೆ ಬಂದು ರೀಚ್ ಔಟ್ ಆಗ್ರಿ. ನಿಮ್ಮ ಫಿನಿಶಿಂಗ್ ನೋಡ್ರಿ, ಯಾಕಂದ್ರೆ ನಾನಾದ್ರೂ ಈಗ ಒಂದು ಅಂಗಡಿ ಮಾಡ್ಸಾಕತ್ತೀನಿ, ಆ ಫಿನಿಶಿಂಗ್ ಅದನ್ನು ರಿವ್ಯೂ ಮಾಡಿ ಹಾಕ್ತೀನಿ ನಿಮಗೆ. ಇವ್ರು ಮಾಡಿರುವಂಥ ಎಲ್ಲ ಮನಿಗಳು, ಕುರಿ ಶೆಡ್ ಪ್ರತಿಯೊಂದು ನೆಕ್ಸ್ಟ್ ಪಾರ್ಟ್ ಒಳಗೆ ಬರ್ತಾವೆ. ಆ ವಿಡಿಯೋ ಎಲ್ಲ ನೋಡಕ್ಕೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿ. ನಾನು ಕನ್ನಡಿಗ, ಕನ್ನಡದ ಕಾವಲಿಗ.